ರಿಯಾಲಿಟಿ ಆಫ್ ಅ ಟಾಪರ್ ಸ್ಟೂಡೆಂಟ್ ಅಂತಹ ಯಾವ ವಿಷಯ ಒಬ್ಬ ನಾರ್ಮಲ್ ಸ್ಟೂಡೆಂಟ್ ನ ಟಾಪರ್ ನ ಡಿಫ್ರೆನ್ಶಿಯೇಟ್ ಮಾಡುತ್ತೆ? ಜನರಲ್ ಆಗಿ ಒಬ್ಬ ಟಾಪರ್ ಹೇಗಾಗಿರ್ತಾರಂದ್ರೆ ಚಿಕ್ಕ ವಯಸ್ಸಿನಿಂದಲೇ ಓದೋದ್ರಲ್ಲಿ ಮುಳುಗಿರ್ತಾರೆ, ಅದಕ್ಕೆ ಟಾಪರ್ ಆಗಿರ್ತಾರೆ ಅಂತ. ಆದ್ರೆ ಮೇ ಬಿ ಈಗ ನಾನು 10th ಅಲ್ಲಿ ಇದ್ದೀನಿ, 12th ಅಲ್ಲಿ ಇದ್ದೀನಿ, ಬಟ್ ಈಗ ನಾನು ಟಾಪರ್ ಆಗ್ಬೇಕು ಅಂತ ಆಸೆ ಅನ್ನೋರ್ಗೆ ಈ ವಿಡಿಯೋ ಆಕ್ಚುಲಿ ಒಬ್ಬ ಟಾಪರ್ ಬೇರೆಯವ್ರಿಗಿಂತ ವಿಭಿನ್ನವಾಗಿರ್ತಾನೆ, ಅವರನ್ನ ಡಿಫ್ರೆನ್ಶಿಯೇಟ್ ಮಾಡೋ ಕೆಲ ವಿಚಾರ ಇದೆ. ನಂಬರ್ 1, ಬಿ ರೆಸ್ಪಾನ್ಸಿಬಲ್. ಒಬ್ಬ ಸ್ಟೂಡೆಂಟ್ ನ ರೆಸ್ಪಾನ್ಸಿಬಿಲಿಟಿ ಓದೋದು, ಬೇರೇನೂ ಅಲ್ಲ. ನೀನೊಂದು % ಟೈಮ್ನ ಬೇಡ್ದಿರೋ ವಿಚಾರದಲ್ಲಿ ಟೈಮ್ ವೇಸ್ಟ್ ಮಾಡಿದ್ರು 1% ರಿಸಲ್ಟ್ ಕಡಿಮೆ ಆಗುತ್ತೆ. ನಿನ್ನ ಹತ್ರ ಪೂರ್ತಿ 24 ಗಂಟೆ ಇದೆ, ಅದರಲ್ಲಿ 6-7 ಗಂಟೆ ನಿದ್ದೆ, 7-8 ಗಂಟೆ ಸ್ಕೂಲು ಕಾಲೇಜು, 2 ಗಂಟೆ ಊಟ, ಫ್ರೆಂಡ್ಸು, ಫೋನ್ ಅಂದ್ರು ಕಡಿಮೆ ಅಂದ್ರು 5-6 ಗಂಟೆ. ನಿನ್ನ ಅಷ್ಟು ಎಫರ್ಟ್ ಹಾಕಿ ಟೇಬಲ್ಗೆ ನಿನ್ನ ಬುಕ್ಸ್ ಜೊತೆ ನೀನ್ ಅಂಟ್ಕೊಳ್ಬೇಕು. ನೀನ್ ಈ ರೀತಿ ದಿನಕ್ಕೆ 6 ಗಂಟೆ ಓದೋಕೆ ಸ್ಟಾರ್ಟ್ ಮಾಡಿದ್ರೆ ನೀನ್ ಟಾಪರ್ ಆಗಬಹುದು. ದಿಸ್ ಇಸ್ ದಿ ರಿಯಾಲಿಟಿ ಆಫ್ ಎವ್ರಿ ಟಾಪರ್. ನಂಬರ್ 2, ಬಿ ಲರ್ನರ್. ಕಲಿಯೋನಾಗು, ಒಳ್ಳೇದು ಕೆಟ್ಟದ್ದನ್ನ ಅಬ್ಸರ್ವ್ ಮಾಡೋ, ನಿನ್ ಲೈಫ್ ಜೊತೆ ರಿಲೇಟ್ ಮಾಡ್ಕೋ. ಯಾವುದೇ ಸಬ್ಜೆಕ್ಟ್ ಆದ್ರೂ ಓದ್ಬೇಡ, ಸ್ಟಡಿ ಮಾಡೋ. ಸ್ಟಡಿ ಮೀನ್ಸ್ ನೀನ್ ಯಾವ ಸಬ್ಜೆಕ್ಟ್ ಟಾಪಿಕ್ಸ್ ಓದ್ತೀಯಲ್ವಾ ಆ ಟಾಪಿಕ್ ನ ಡೆಪ್ತ್ ಹೋಗೋ, ಅರ್ಥ ಮಾಡ್ಕೋ. ಏನೇ ಆದ್ರೂ ಅದನ್ನ ಮರಿಬಾರ್ದು, ಆ ರೀತಿ ಅದನ್ನ ಅಂತಾರೆ ಸ್ಟಡಿ ಮಾಡೋದು ಅಂತ. ನಂಬರ್ 3, ಫ್ರೆಂಡ್ಶಿಪ್ ವಿತ್ ಟೀಚರ್ಸ್. ಆಕ್ಚುಲಿ ಟೀಚರ್ಸ್ ಜೊತೆ ಫ್ರೆಂಡ್ಶಿಪ್ ಇದೆಯಲ್ವಾ ಅದು ನಂಬರ್ 1 ಆಗ್ಬೇಕು. ಪ್ರತಿ ಸತಿ ಟೀಚರ್ ಏನೇ ಹೇಳಿದ್ರು ನಿನಗೆ ಅನ್ಸ್ಬೇಕು ನನ್ನ ಫ್ರೆಂಡೇ ಹೇಳ್ತಿರೋದು ಅಂತ. ಒಂದ್ ವೇಳೆ ಅರ್ಥ ಆಗಿಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ಅಲ್ಲೇ ಕೇಳಬೇಕು, ಸರ್ ಈಗ ನೀವ್ ಹೇಳಿದ್ದು ನನ್ಗೆ ಅರ್ಥ ಆಗಿಲ್ಲ ಅಂತ. ನೀನ್ ಇದನ್ನ ಕಲ್ತ್ರೆ ಖಂಡಿತ ಟಾಪರ್ ಆಗ್ತೀಯಾ. ಗುರುವಿಗೆ ರೆಸ್ಪೆಕ್ಟ್ ಕೊಡು, ಕಲಿಯೋದಕ್ಕೆ ಭಯ ಪಡಬೇಡ, ಟೀಚರ್ಸ್ ಜೊತೆ ಬೆಸ್ಟ್ ಬಾಂಡಿಂಗ್ ಇರ್ಲಿ. ಇನ್ನು ನಂಬರ್ 4, ಬಿಗ್ ಡ್ರೀಮ್ ಬಿಗ್. ನಾನ್ ಟಾಪರ್ ಆಗ್ಬೇಕು ಅಂತ ಆಗಾಗ ಮೈಂಡ್ಗೆ ಬರ್ತಿರುತ್ತೆ. ಅದು ನಾವು ಕೆಲವೊಂದ್ ಸತಿ ಒಂದ್ ಕಿವಿನಲ್ಲಿ ಕೇಳಿ ಇನ್ನೊಂದ್ ಕಿವಿನಲ್ಲಿ ಬಿಟ್ಬಿಡ್ತೀವಲ್ವಾ, ಆ ರೀತಿ ಆಗ್ಬಾರ್ದು. ದಿನದಲ್ಲಿ ಇರೋ ಮ್ಯಾಕ್ಸಿಮಮ್ ಟೈಮ್ ನಮ್ಮ ಡ್ರೀಮ್ ಬಗ್ಗೆ ಕಾನ್ಶಿಯಸ್ ಆಗಿರ್ಬೇಕು. ನಿದ್ದೆ ಮಾಡ್ಬೇಕಾದ್ರೂ ಅದ್ರ ಬಗ್ಗೆನೇ ಯೋಚಿಸು, ಯಾಕಂದ್ರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನಾವು ಏನನ್ನ ಯೋಚಿಸ್ತೀವೋ ಅದಾಗುತ್ತೆ. ಇದು ನಮ್ಮ ಬೆಸ್ಟ್ ಟೈಮ್. ಈ ನಿಮ್ಮ ಅಮೂಲ್ಯವಾದ ಟೈಮ್ ನ ಬೇಡ್ದಿರೋ ವಿಚಾರಗಳಲ್ಲಿ ವೇಸ್ಟ್ ಮಾಡ್ಕೊಳ್ಬೇಡಿ. ಅದು ಈ ಓದೋ ಏಜ್ ಅಲ್ಲಿ ಈಗಿರೋ ನಿನ್ನ ಅಷ್ಟು ಡಿಸ್ಟ್ರಾಕ್ಷನ್ಸ್ ಕಂಟ್ರೋಲ್ ಮಾಡಲೇಬೇಕು. ಅದು ಫ್ರೆಂಡ್, ಇನ್ಸ್ಟಾ, ವಾಟ್ಸಪ್ ಏನಾದ್ರೂ ಆಗಿರಬಹುದು. ಫೋಕಸ್ ಮಾಡು, ನಾನ್ ಟಾಪರ್ ಆಗ್ಬೇಕಂದ್ರೆ ಆಗ್ಲೇಬೇಕು ಅನ್ನೋ ಮೈಂಡ್ ಸೆಟ್ ಜೊತೆ ಡೈಲಿ ಓದು. ಈ ಸಬ್ಜೆಕ್ಟ್ ಅಲ್ಲಿ ನಾನಿಷ್ಟು ಮಾರ್ಕ್ಸ್ ತೆಗಿಲೇಬೇಕು, ಆ ಮೈಂಡ್ ಸೆಟ್ ನಿನ್ಗಿರ್ಬೇಕು. ಒಳ್ಳೆ ಬುಕ್ಸ್, ಒಳ್ಳೆ ಫ್ರೆಂಡ್ಸ್ ಅಷ್ಟು ಈಸಿಯಾಗಿ ಅರ್ಥವಾಗಲ್ಲ, ನಾವದನ್ನ ಓದ್ಬೇಕು. ಟೀಚರ್ಸ್, ಲೆಕ್ಚರ್ಸ್ ನಿನ್ಗೆ ಡೋರ್ ಓಪನ್ ಮಾಡ್ತಾರೆ, ಆದ್ರೆ ಒಳಗಡೆ ಹೋಗ್ಬೇಕಾಗಿರೋದು ನೀನೇ. ಒಳ್ಳೆ ರಿಸಲ್ಟ್ ಬೇಕು ಅಂತ ಕೇವಲ ಮಾತಲ್ಲಿ ಹೇಳೋದಲ್ಲ, ಅದನ್ನ ಕೆಲಸದಲ್ಲಿ ಮಾಡಿ ತೋರಿಸ್ಬೇಕು. ಈ ಟೈಮ್ಗೂ ಕೂಡ ಟೈಮ್ ಇಲ್ಲ ಮತ್ತೆ ನಿನ್ಗೆ ಟೈಮ್ ಕೊಡೋಕೆ. ಎಲ್ಲಿವರೆಗೂ ಅಂದ್ಕೊಂಡಿರೋ ಕೆಲ್ಸನ ಸ್ಟಾರ್ಟ್ ಮಾಡಲ್ವೋ ಅಲ್ಲಿವರೆಗೂ ಪ್ರತಿ ಕೆಲ್ಸನೂ ಇಂಪಾಸಿಬಲ್ ಆಗಿರುತ್ತೆ. ಒಳ್ಳೆ ಥಾಟ್ಸ್ ಜೊತೆ ಸ್ವಲ್ಪ ಪ್ರಯತ್ನ ಹಾಕ್ ನೋಡು. ಈ ವಿದ್ಯಾರ್ಥಿ ಜೀವನದಲ್ಲಿ ಸಣ್ಣ ಪುಟ್ಟ ವಿಚಾರಗಳು ಬರ್ತಿರುತ್ತೆ, ಪ್ರಪಂಚ ಹೇಳ್ತಿರುತ್ತೆ ಬಿಟ್ಬಿಡು ಅಂತ, ಆದ್ರೆ ಮನಸ್ಸಿನ ಯಾವುದೋ ಒಂದು ಭಾಗದಲ್ಲಿ ಹೇಳ್ತಿರುತ್ತೆ ಇನ್ನೊಂದು ಪ್ರಯತ್ನ ಹಾಕೋಣ ಅಂತ. ನಂಬಿಕೆ ಇರ್ಲಿ, ಪ್ರಯತ್ನದ ಜೊತೆ ಖಂಡಿತ ಬೆಸ್ಟ್ ರಿಸಲ್ಟ್ ಸಿಗುತ್ತೆ.